ಇದನ್ನು ಅಂಧಾಭಿಮಾನ ಅನ್ಬೇಕಾ, ಹುಚ್ಚು ಪ್ರೀತಿ ಅನ್ಬೇಕಾ, ಅಥವಾ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ದರ್ಶನ್ ಅವರ ಖೈದಿ ನಂಬರನ್ನು ಬಳಸ್ಕೊಂಡು ಹಚ್ಚೆ ಹಾಕಿಸ್ಕೊಂಡಿದ್ದೆಲ್ಲ ನೋಡಿದ್ರಿ. ಒಂದು ಪುಟ್ಟ ಮಗುವಿಗೆ ಇವಾಗ ಆ ಜೈಲಿನ ಡ್ರೆಸ್ಸನ್ನು ಹಾಕ್ಬಿಟ್ಟು ಅಲ್ಲೂ ಕೂಡ ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ದರ್ಶನ್ಗೋಸ್ಕರ ಮಗುವನ್ನೇ ಖೈದಿ ಮಾಡಿದಾನೆ ಇಲ್ಲೊಬ್ಬ ಹುಚ್ಚು ಅಭಿಮಾನಿ. ಖೈದಿ ನಂಬರ್ ಹಚ್ಚ ಹಾಕಿಸ್ಕೊಂಡಿದ್ದು ನೋಡಿದ್ವಿ, ಖೈದಿ ನಂಬರ್ ರೀಲ್ಸ್ ಮಾಡಿದ್ದನ್ನು ನಾವು ನೋಡಿದ್ವಿ. ನಿನ್ನೆ ಕೂಡ ಯಾರೋ ಒಬ್ಬ ಇದೇ ರೀತಿ ಮೈ ಮೇಲೆಲ್ಲ ರಕ್ತದ ಕಲೆ ಹಾಕೊಂಡು ಫೋಟೋ ಶೂಟ್ ಮಾಡಿದ್ದ. ಆದರೆ ಅವನು ಯುವಕ. ಬಟ್ ಇಲ್ಲಿ 1 ವರ್ಷದ ಮಗು ರೀ, ಒಂದೇ 1 ವರ್ಷದ ಮಗು. ಪಾಪ ಅದಕ್ಕೇನೂ ಗೊತ್ತಿಲ್ಲ. ಆ ಜೈಲ್ ಡ್ರೆಸ್ ಹಾಕಿ ಆ ಡ್ರೆಸ್ ಮೇಲ್ಗಡೆ ಆ ಖೈದಿ ನಂಬರ್ 6106 ಅಂತ ಬರೆದು ಅದನ್ನು ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಪುಟಾಣಿ ಮಗು ಎಲ್ಲರೂ ಸಾಮಾನ್ಯವಾಗಿ 1 ವರ್ಷ 2 ವರ್ಷ ಮಕ್ಕಳುಗಳನ್ನ, ತಮ್ಮ ಮಕ್ಕಳುಗಳನ್ನ ಏನೇನೋ ಕನ್ಸ್ಕೊಂಡಿರ್ತಾರೆ. ನನ್ನ ಮಗು ಶ್ರೀಕೃಷ್ಣನ್ ಥರ ಕಾಣಬೇಕು ಅಂತ ಕೃಷ್ಣನ್ ಡ್ರೆಸ್ಸು, ರಾಮನ್ ಥರ ಕಾಣಬೇಕು ಅಂತ ರಾಮನ್ ಡ್ರೆಸ್ಸು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಡ್ರೆಸ್ ಹಾಕಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಲಿ ಭಾಗವಹಿಸ್ತಾರಲ್ಲ ಆ ಥರ ಮಾಡ್ತಾರೆ. ಇವನು ಯಾರೋ ಖೈದಿ ಥರ ಮಾಡಿದ್ದಾನೆ. ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಸಮಾಜಕ್ಕೆ ಇವರು ಅಂತ ಅರ್ಥ ಆಗ್ತಿಲ್ಲ. ಜೈಲಲ್ಲಿ ಖೈದಿ ಆಗಿಬಿಟ್ರೆ ದೊಡ್ಡಸ್ತಿಗೆ ವಿಚಾರಣ, ಅಥವಾ ಈ ಥರ ಮಾಡಿಯೂ ಕೂಡ ನಾವು ದರ್ಶನ್ ಬೆಂಬಲಕ್ಕೆ ನಿಲ್ತೀವಿ ಅಂತ ನಿಂತ್ಕೊಳ್ಳಿ, ಅದು ಬೇಡ ಅಂತಲ್ಲ. ಬಟ್ ಆ ಮಗು, ಪುಟ್ಟ ಮಕ್ಕಳು ದೇವರು ಸಮಾನ ಅಂತ ಕರೀತಾರೆ. ಆ ಮಗು ಏನು ಗೊತ್ತಿದೆ? ಆ ಮಗುವನ್ನು ಯಾಕೆ ಖೈದಿ ಡ್ರೆಸ್ಸಲ್ಲಿ ನೋಡಬೇಕು? ಸಾರ್ಥಕ ಆಯಿತು ಅವ್ರ ಅಪ್ಪ ಅಮ್ಮ. ಎಲ್ಲರೂ ಏನೇನೋ ಕನ್ಸ್ಕೊಂಡಿರ್ತಾರೆ, ನನ್ನ ಮಗು ಹಾಗಾಗಬೇಕು ಹೀಗಾಗಬೇಕು ಅಂತ. ಇವರು ಖೈದಿ ಆಗಬೇಕು ಅಂತ ಬಯಸ್ತಿದಾರ? ಒಂದು ವೇಳೆ ಮಗು ದೊಡ್ಡದಾದ ಮೇಲೆ ಆ ಮಗು ಈ ಫೋಟೋ ನೋಡಿದ್ರೆ ಏನು ಅನ್ಕೋಬೇಕು? ಇದು ಹುಚ್ಚಾಟನೂ ಅಲ್ಲ, ಅಂಧಾಭಿಮಾನವೂ ಅಲ್ಲ. ನನ್ನ ಪ್ರಕಾರ ಇದು ಪ್ರಚಾರ. ನಾವು ಏನಾದರೂ ಮಾಡಿ ಪ್ರಚಾರ ಗಿಟ್ಟಿಸ್ಕೋಬೇಕು. ಈ ಥರ ಮಾಡಿದ್ರೆ ಡಿಫ್ರೆಂಟಾಗಿ ನಾವು ದರ್ಶನ್ ಬೆಂಬಲಕ್ಕೆ ನಿಂತರೆ ಪ್ರಚಾರ ಗಿಟ್ಟಿಸ್ಕೋಬೋದು, ಪ್ರಚಾರ ಸಿಗುತ್ತೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಜನರು ಉಗಿತಾ ಇದ್ದಾರೆ ಈ ಕೆಲಸ ಮಾಡಿದವನಿಗೆ. ಅದು ಯಾರೇ ಆಗಿರಲಿ, ಅವ್ರ ಅಪ್ಪನೋ ಅಮ್ಮನೋ ತಮ್ಮನೋ ಮತ್ತೊಬ್ಬನೋ, ಯಾರು ಈ ಕೆಲಸ ಮಾಡಿದರೂ ಸೋಷಿಯಲ್ ಮೀಡಿಯಾದಲ್ಲಿ ಉಗಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ನನ್ನ ಪ್ರಕಾರ ಇದಕ್ಕೆ ಹೆಂಗಾದರೂ ಮಾಡಿ ಇಂಥ ಹುಚ್ಚಾಟಗಳ ಕಡಿವಾಣ ಹಾಕಬೇಕು. ಅದು ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಹುಡುಕಿ ಒಂದೊಂದು ಕೇಸ್ ಹಾಕಬೇಕು. ಆ ಕೆಲಸ ಆಗಲಿಲ್ಲ ಅಂತಂದರೆ ಇದು ಹೀಗೆ ನಿಲ್ಲಲ್ಲ. ಸೊ ಇದು ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ ಮೂರ್ತಿ ಈ ಕೆಲಸ ಮಾಡಿರೋದು? ನಿಜ ಅರವಿಂದ, ಯಾವಾಗ ದರ್ಶನ್ರನ್ನ ಅರೆಸ್ಟ್ ಮಾಡಲಾಯಿತೋ ಅವಾಗಿನಿಂದ ಕೆಲ ಅಂಧಾಭಿಮಾನಿಗಳು, ನಾವು ಅಭಿಮಾನಿಗಳ ಬಗ್ಗೆ ಮಾತಾಡ್ತಿಲ್ಲ, ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರ ಕಲೆಯನ್ನು ಮೆಚ್ಚಬೇಕು, ಅದನ್ನು ಆರಾಧಿಸಬೇಕು, ಅದನ್ನು ಮಾಡ್ತಕ್ಕಂಥವ್ರಿಗೆ ನಮ್ಮದು ಕೂಡ ಪ್ರೋತ್ಸಾಹ ಇದ್ದೇ ಇರುತ್ತೆ. ಆದರೆ ಒಂದು ರೀತಿ ಅತಿರೇಕವಾಗಿ ಅಂಧಾಭಿಮಾನವನ್ನು ತೋರಿಸಿ ವರ್ತನೆ ಮಾಡೋರು ಇದ್ದಾರಲ್ಲ, ಅಂಥವರ ವಿರುದ್ಧ ನಿಜಕ್ಕೂ ಒಂದಷ್ಟು ಕನಿಕರ ಉಂಟಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಒಂದು ಮಗು ಏನು ಮಾಡಿತ್ತು, ಆ ಮಗುಗೆ 6106 ಅಂತೇಳಿ ಆ ದರ್ಶನ್ಗೆ ಕೊಟ್ಟಿರ್ತಕ್ಕಂತಹ ಆ ಒಂದು ವಿಚಾರಣಾಧೀನ ಖೈದಿ ನಂಬರನ್ನು ಹಾಕಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿದೆ. ಅದರ ಬಗ್ಗೆ ಸಾಕಷ್ಟು ಆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ನೆಗೆಟಿವ್ ಆಗಿ ಬಂದಿದ್ದಾವೆ. ಆ ಮಗು ಏನೂ ತಿಳಿಯೋದಿಲ್ಲ, ಹಸುಗುಸದು, ಅದಕ್ಕೇನು ಗೊತ್ತು, ಆ ಮಗುವನ್ನು ಈ ರೀತಿಯಾಗಿ ನೀವು ಚಿತ್ರಿಸಿದಿರಲ್ಲ, ಆ ಮಗು ಈಗಲೇ ಜೈಲಿಗೆ ಹೋಗಲಿ ಅಂತೇಳಿ ಆಶಿಸ್ತಿದ್ದೀರಾ. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳುವ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಅಭಿಮಾನ ಏನಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಅತಿರೇಕದಿಂದ ವರ್ತನೆ ಮಾಡಿ ಒಂದಷ್ಟು ಮುಜುಗರವನ್ನು ತರುವ ಕೆಲಸವನ್ನು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಿರೋದು. ಯಾವಾಗ ದರ್ಶನ್ ಜೈಲು ಸೇರಿದ್ರು ಆವಾಗಿಂದ ಒಂದಷ್ಟು ಜನ ಅದೇ ನಂಬರ್, ಆ ಒಂದು ವಿಚಾರಣಾಧೀನ ಖೈದಿ ನಂಬರ್ 6106 ಏನಿದೆ ಅದನ್ನು ಕೈ ಮೇಲೆ ಅಚ್ಚೆಯನ್ನು ಹಾಕ್ಸ್ಕೊಳ್ಳೋದು, ಮತ್ತು ಬೈಕ್ ಮೇಲೆ ಹಾಕ್ಕೊಳ್ಳೋದು, ಬೈಕ್ ಮೇಲೆ ಸ್ಟಿಕ್ಕರ್ ಅಂಟಿಸೋದು, ಇವೆಲ್ಲವೂ ಕೂಡ ಕಾಮನ್ ಆಗಿತ್ತು. ಅವ್ರವ್ರ ವೈಯಕ್ತಿಕ ಏನಾದರೂ ಮಾಡ್ಕೊಳ್ಳಿ. ಆದರೆ ಈ ಮಗು ಏನು ಮಾಡಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವವಾಗ್ತಿದೆ ಅರವಿಂದ್. ಆದರೆ ಈ ಮಗು ಎಲ್ಲಿಯದ್ದು, ಯಾರು ಈ ಪೋಷಕರು ಈ ರೀತಿಯಾಗಿ ಮಾಡಿರೋದು, ಇದರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ಗಳು ಲಭ್ಯವಾಗಬೇಕಿದ್ದು ಅದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಿಲ್ಲ. ಪ್ರಜ್ಞಾವಂತ ನಾಗರಿಕ ಸಮಾಜದಲ್ಲಿ ಇವರೆಲ್ಲ ಏನು ಅಂತ ಹೇಳ್ಕೊತಾರೆ? ಹೋಗಲಿ, ಆ ಮಗುನ ಐಡೆಂಟಿಫಿಕೇಶನ್ ಮಾಡಿದ ಇತರರು ಉಗಿದ್ರೆ ಅವಾಗ ಏನಂತಾರೆ ಇವರು ಅಂತ. ಏನಪ್ಪ ಇದಂತೂ ಅರ್ಥನೇ ಆಗ್ತಾ ಇಲ್ಲ. ಭಾರಿ ವಿಚಿತ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ಹುಚ್ಚಾಟ ಗಿಚ್ಚಾಟ ಅನ್ನೋದೆಲ್ಲ ಸ್ವಲ್ಪ ಸಣ್ಣ ಪದಗಳಾಗುತ್ತೆ ಇಂಥದಕ್ಕೆಲ್ಲ. ಇದು ಏನೋ ಒಂಥರ ಪರಾಕಾಷ್ಠೆಗೆ ಹೋಗಿದ್ದಾರೆ ಇವರೆಲ್ಲರೂ ಕೂಡ. ದರ್ಶನ್ ವಿಚಾರದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಕಲಾವಿದರು, ಅದು ಅಭಿಮಾನ. ಇದು ಅಭಿಮಾನ ಅಲ್ಲ, ಇದು ಹುಚ್ಚು ಅಭಿಮಾನ, ಅಂಧಾಭಿಮಾನ. ಅವ್ರು ಏನು ಮಾಡಿದ್ರೂ ಸರಿ ಅಂತ ಏನಪ್ಪ